ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋ ಎಲ್ಲ ಮಹಿಳೆಯರು ನೋಡಬೇಕು. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಈ ಮುದ್ರೆ ಎಲ್ಲ ಮಹಿಳೆಯರಿಗೂ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಯೋನಿ ಮುದ್ರೆ ಆಲ್ರೆಡಿ ಹೇಳ್ಕೊಟ್ಟಿದ್ರಿ, ತಿಳಿಸಿದ್ರಿ ಅಲ್ವಾ ಅಂತ ನೀವು ಹೇಳ್ಬೋದು. ಹೌದು, ಒಂದು ಯೋನಿ ಮುದ್ರೆ ತಿಳಿಸಿದ್ದೆ, ಇನ್ನೊಂದಿದೆ. ಅಂದರೆ ಇನ್ನೂ ಸ್ಟ್ರಾಂಗಾಗಿ ನಮಗೆ ಇದು ಪ್ರಯೋಜನವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು, ಇನ್ನೂ ಸ್ಟ್ರಾಂಗಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯೋನಿ ಮುದ್ರೆ ಪ್ರಯೋಜನಗಳು ಏನು? ಮಹಿಳೆಯರಲ್ಲಿ ಒಂದು ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಮಹಿಳೆಯರಲ್ಲಿ ಬರುವಂತಹ ಸಮಸ್ಯೆಗಳೇನಿದೆ, ಪೀರಿಯಡ್ ಸಮಸ್ಯೆ ಇರ್ಬೋದು, ಮಕ್ಕಳಾಗದೇ ಇರುವಂಥ ಸಮಸ್ಯೆ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮೆನೋಪಾಸ್ ಟೈಮಲ್ಲಿ ಉಂಟಾಗುವಂತಹ ಸಮಸ್ಯೆ, ಹಾರ್ಮೋನಲ್ ಪ್ರಾಬ್ಲಮ್ಸ್ಗಳಿರ್ಬೋದು, ಜೊತೆಗೆ ತುಂಬ ಜನಕ್ಕೆ PCOD, PCOS ಈ ಥರ ಪ್ರಾಬ್ಲಮ್ಗಳಿರುತ್ತೆ. ಈ ರೀತಿಯ ಎಲ್ಲ ಸಮಸ್ಯೆಗಳು, ಮಕ್ಕಳಾಗದೇ ಇರುವಂಥದ್ದು, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು, ಹೆವಿ ಬ್ಲೀಡಿಂಗು, ಇರ್ರೆಗ್ಯುಲರ್ ಪೀರಿಯಡ್ಸು, ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ಸಹಾಯ ಮಾಡುತ್ತೆ. ನಿಮಗೆ ಗೊತ್ತು, ತುಂಬ ಜನಕ್ಕೆ ಇದು ಒಂದು ಯೋನಿ ಮುದ್ರೆ ಈ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಇದು ಮೊದಲನೇ ಯೋನಿ ಮುದ್ರೆ. ಇನ್ನೊಂದು ಯೋನಿ ಮುದ್ರೆ ಇದೆ. ಅಂದರೆ ಇದನ್ನು ಮಾಡ್ತಾಯಿದ್ದೀವಿ, ಈ ಯೋನಿ ಮುದ್ರೆಯನ್ನು ಮಾಡ್ತಾಯಿದ್ದೀವಿ, ಆದರೂ ವರ್ಕ್ ಆಗ್ತಾಯಿಲ್ಲ, ಆದರೂ ಯಾಕೋ ಒಳ್ಳೆ ರಿಸಲ್ಟ್ ಬರ್ತಾಯಿಲ್ಲ ಅಂದರೆ ನೀವು ಇನ್ನೊಂದು ಯೋನಿ ಮುದ್ರೆ ಇದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದು ಹೇಗಪ್ಪ ಅಂತಂದರೆ ನೋಡಿ, ಮೊದಲು ಈ ರೀತಿ ನಿಮ್ಮ ಎರಡು ಕೈಗಳನ್ನು ರಬ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೆಬ್ಬೆರಳನ್ನು ಇಲ್ಲಿಡಬೇಕು, ಕಿರುಬೆರಳ ಒಂದು ಬುಡದಲ್ಲಿ. ನಂತರ ಈ ಎರಡು ಬೆರಳನ್ನು ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ಯಾವುದು? ಉಂಗುರದ ಬೆರಳನ್ನು ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ಎರಡು ಉಂಗುರದ ಬೆರಳುಗಳ ಮೇಲ್ಭಾಗದಲ್ಲಿ ಮಧ್ಯದ ಬೆರಳು ಬರಬೇಕು. ಆವಾಗ ಈ ಎರಡು ಬೆರಳುಗಳೇನಿದೆ, ಇವೆರಡು, ಇದು ಹಿಂದಕ್ಕೆ ಹೋಗುತ್ತೆ, ಇದು ಮುಂದೆ ಬರುತ್ತೆ, ಹೀಗೆ. ನಂತರ ಇದೆರಡನ್ನು ಹೀಗೆ ಕ್ರಾಸ್ ಮಾಡಿರ್ತೀವಿ ಅಲ್ವಾ, ಆ ಎರಡು ಬೆರಳ ಮೇಲೆ, ಉಗುರುಗಳ ಮೇಲೆ ಇದನ್ನು ಇಡಬೇಕು. ನೋಡಿ, ಮತ್ತೆ ತಿಳಿಸ್ತೀನಿ ನೋಡಿ. ಹೀಗಿಟ್ಕೊತೀರಾ. ಇಲ್ಲಿ ಹೆಬ್ಬೆರಳನ್ನು ಇಡ್ತೀರಾ. ಈ ಎರಡು ಬೆರಳನ್ನು ಈ ರೀತಿ ಕ್ರಾಸಾಗಿ ತೊಗೋತೀರಾ. ಯಾವ ಬೆರಳುಗಳು? ರಿಂಗ್ ಫಿಂಗರ್ನ ಈ ರೀತಿ ಕ್ರಾಸಾಗಿ ತೊಗೋತೀರಾ. ಮಧ್ಯದ ಬೆರಳುಗಳನ್ನು ಎರಡನ್ನು ಈ ರೀತಿ ಟಚ್ ಮಾಡಿ ಮಧ್ಯಕ್ಕೆ ಬರ್ತೀರಾ. ಅಂದರೆ ಕಿರುಬೆರಳು ಮತ್ತು ಉಂಗುರದ ಬೆರಳ ಮಧ್ಯಕ್ಕೆ ಬರ್ತೀರಾ. ಹಿಂದೆಗಡೆ ಏನು ನಾವು ಹಾಕಿರ್ತೀವಿ ಉಂಗುರದ ಬೆರಳು ಎರಡು, ಅದೆರಡನ್ನು ಹಿಂಗೆ ಕ್ರಾಸ್ ಮಾಡಿರ್ತೀವಿ, ಅದೆರಡನ್ನು ತೋರ್ ಬೆರಳು ಈ ರೀತಿ ಟಚ್ ಮಾಡಬೇಕು. ಈ ರೀತಿ ಇದು ಯೋನಿ ಮುದ್ರೆ. ತುಂಬ ಸಹಾಯ ಮಾಡುತ್ತೆ. ನಿಮಗೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ಪೀರಿಯಡ್ ಸಮಸ್ಯೆಗಳಲ್ಲಿ ಪ್ರಾಬ್ಲಮ್ ಇತ್ತು, ಅದು ಸರಿ ಹೋಗ್ತಾ ಇಲ್ಲ, ಏನೇ ಮಾಡಿದ್ರು, ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಸರಿ ಹೋಗ್ತಾ ಇಲ್ಲ ಅಂದರೆ ನೀವು ಈ ಮುದ್ರೆಯನ್ನು ಪ್ರತಿನಿತ್ಯ 45 ನಿಮಿಷ ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಂಜೆ 15 ನಿಮಿಷ. ಅಥವಾ ನಿಮ್ಮ ಗರ್ಭಾಶಯದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ, ಅಥವಾ ನಿಮ್ಗೆ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ಗಳು ಆಗ್ತಾ ಇದ್ದರೂ ಅದರ ನಿವಾರಣೆಗೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಮಹಿಳೆಯರಲ್ಲಿ ಹಾರ್ಮೋನಲ್ ಚೇಂಜಸ್ ಕಾಮನ್ ಆಗಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಮೆನೋಪಾಸ್ ಟೈಮಲ್ಲಿ ತುಂಬ ಆಗುತ್ತೆ. ಆವಾಗ ನೀವು ಈ ಯೋನಿ ಮುದ್ರೆ ಅಥವಾ ನಾನು ಇವಾಗ ತಿಳಿಸಿದಂತಹ ಯೋನಿ ಮುದ್ರೆ ಹೀಗೆ ಇಟ್ಕೊಂಡು ಕೂತ್ಕೋಬೇಕು. ತುಂಬ ಆಲ್ರೆಡಿ ಒಂದು 2-3 ವಿಡಿಯೋ ಮಾಡಿದ್ದೀನಿ ಈ ಮುದ್ರೆ ಬಗ್ಗೆ. ಸೊ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ನಿಮ್ಮಲ್ಲಿ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಅದು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಯೋನಿ ಮುದ್ರೆಯನ್ನು ಮಾಡೋದ್ರಿಂದ ಒಂದು ಸ್ತ್ರೀ ಶಕ್ತಿ ಅಂತ ಇರುತ್ತೆ ಎಲ್ಲ ಮಹಿಳೆಯರಲ್ಲೂ, ಅದು ಜಾಗೃತವಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು. ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಮಹಿಳೆಯರಂತೂ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯ ಪ್ರಯೋಜನಗಳನ್ನು ಪಡ್ಕೊಳ್ತೀವಿ. ಪೀರಿಯಡ್ ಸಮಸ್ಯೆ ಇರ್ಬೋದು, ಮಕ್ಕಳಾಗದೇ ಇರುವಂಥ ಸಮಸ್ಯೆ ಇರ್ಬೋದು. ಸೊ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು, ಹಾರ್ಮೋನಲ್ ಇಂಬ್ಯಾಲೆನ್ಸ್ನಂತಹ ಸಮಸ್ಯೆ ಇರ್ಬೋದು, ಎಲ್ಲವನ್ನು ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ. ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.